Good morning, students. ನಿನ್ನೆ ಇಂಗ್ಲೀಷ್ ಎಕ್ಸಾಮ್ ಸಲುವಾಗಿ ಸ್ವಲ್ಪ ವರ್ಕ್ ಇತ್ತು, ಅದಕ್ಕೆ ಕ್ಲಾಸ್ ಮಾಡೋಕ್ಕಾಗಲಿಲ್ಲ. ಸೊ ಮೊನ್ನೆ ನಾನು ನಿಮಗೆ ಎರಡು ಕ್ವಶನ್ ಕಳಿಸಿದ್ನಿ. ಒಂದಿಷ್ಟು ಜನ ಮಾಡಿದ್ರಿ, ಯಾರು ಮಾಡಿಲ್ಲ ಸ್ವಲ್ಪ ನೋಡ್ರಿ. ಮಾಡಿದವ್ರು ಕರೆಕ್ಟ್ ಆಗೈತಿ, ಒಂದಿಷ್ಟು ಜನ ಏನು ಮಾಡ್ಯಾರಲ್ಲ ಅದು ಕರೆಕ್ಟ್ ಆಗೈತಿ. ಕ್ವಶನ್ ಏನದು? P, Q and R are partners sharing profits and losses in the ratio of 2:2:1. Their capital balances on 1/1/2017. ಡೇಟ್ ನೋಡ್ರಿ, ನೆನಪಿರಲಿ. ಓಪನಿಂಗ್ ಇದು 1/1 ಒಂದು 1/4 ಇರ್ತೈತಿ, ಒಂದು 1/1 ಇರ್ತೈತಿ. 1/1 ಅಂತ ಜನವರಿಂದ ಹಿಡಿಯಬೇಕು, 1/4 ಅಂದರೆ ಏಪ್ರಿಲಿಂದ ಹಿಡಿಬೇಕು. Stood rupees 70,000, 50,000 and 40,000 respectively. Q died on 30/6/2017. ಎಲ್ಲಿಂದ ಲೆಕ್ಕ ಮಾಡಬೇಕು? 1/1/2017 ದಿಂದ 30/6/2013 ಅಂದರೆ 1/1 ಅಂದರೆ ಜನವರಿ ಹಿಡಿದ ಲೆಕ್ಕ ಮಾಡಬೇಕು, ಯಾಕಂದ್ರೆ 1ನೇ ತಾರೀಕು ಇದೆ. ಅದು 1 2 3 4 5 6 ಜೂನ್ ಹಿಡಿಬೇಕು, ಯಾಕಂದ್ರೆ 35 ಕಂಪ್ಲೀಟ್ ಆಗಿದೆ, ಅಂದ್ರೆ 6 ತಿಂಗಳು ಕಂಪ್ಲೀಟ್ ಅದ ನಮ್ಮ. ಆ ನಂತರ ಡೆತ್ ಆಗಿದೆ. ಕರೆಕ್ಟಾ? ಅಕಾರ್ಡಿಂಗ್ ಟು ದ ಪಾರ್ಟ್ನರ್ಶಿಪ್ ಡೀಲ್, Q's executors entitled to get the following. His capital, Q ಎಷ್ಟೈತೆ ನೋಡ್ರಿ, 50,000 ಐತಿ. P 70, Q 50,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 6%. ಇದನ್ನ 6 ತಿಂಗಳಿಗೆ ಕೊಡಬೇಕು. ಸ್ಯಾಲರಿ ಟು Q 1000 ಪರ್ ಮಂತ್, 6 ತಿಂಗಳಿಗೆ ಕೊಡಬೇಕು. ಕ್ಯೂಸ್ ಶೇರ್ ಆಫ್ ಗುಡ್ ವಿಲ್ ಕೊಡಬೇಕು. ಗುಡ್ ವಿಲ್ ಆಫ್ ದ ಫರ್ಮ್ ಕೊಟ್ಟಾರೆ. ಕ್ಯೂ ಶೇರ್ ಆಫ್ ಗುಡ್ ವಿಲ್ ಆಫ್ ಕೊಟ್ಟು ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ರೆ ಅಂದ್ರೆ ಅಷ್ಟ ಬರಬೇಕು. ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೊಟ್ಟರೆ ಅವ್ನು ಶೇರ್ ಮಾಡ್ಕೋಬೇಕು. ಈಸ್ ಎಂಟೈಟಲ್ ಟು ಎ ಕಮಿಷನ್ ಫಾರ್ ಆಫ್ rupees 4,000 ಫಾರ್ ದ ಇಯರ್. ಅದನ್ನ 6 ಮಂತಿಗೆ ಮಾಡ್ಕೋಬೇಕು ಅಷ್ಟೇ. ಹೆಂಗೆ ನೋಡ್ರಿ, ಹಂಗಾರೆ ಯಾವ ಅಕೌಂಟ್ ಹಾಕ್ಬೇಕಿಲ್ಲಿ? ಕ್ಯೂಸ್ ಕ್ಯಾಪಿಟಲ್ ಅಕೌಂಟ್. Q's capital account. ರೈಟ್, ಏನೇನು ಕೊಡ್ಬೇಕು? ಮೊದಲ ಹಿಸ್ ಶೇರ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಯಾರ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಕ್ಯೂಸ್ ಕ್ಯಾಪಿಟಲ್ ಎಷ್ಟೈತೆ ನೋಡ್ರಿ? P 70,000, Q 50,000. ಕರೆಕ್ಟ್. ಎರಡನೇ ಪಾಯಿಂಟ್, ಒಂದನೇ ಪಾಯಿಂಟ್ ಆತಲ್ಲ, ಎರಡನೇ ಪಾಯಿಂಟ್ ಡೇಟ್ ಆಫ್ ಎಲ್ಲಿಂದ ಎಲ್ಲಿ ತನಕ ಲೆಕ್ಕ ಮಾಡ್ಕೋಬೇಕಂದ್ರೆ 1/1/17 to 36/17. 1/1/17 36/17 ತನಕ ಅಷ್ಟೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕ್ಯಾಪಿಟಲ್ ಎಷ್ಟೈತೆ? ಒಂದು 50,000. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಹೇಳ್ಯಾರ? 6%. 6/100. ಎಷ್ಟು ತಿಂಗಳಿಗೆ? ಇಲ್ಲಿಂದ ಇಲ್ಲಿ ತನಕ 6 ತಿಂಗಳಾಕೈತೆ, 6 ಮಂತ್ಸ್. ಓಕೆ, 6/12 ಅಂದ್ರೆ 1,500. ಕರೆಕ್ಟ್. ಎರಡನೇ ಪಾಯಿಂಟ್. ಮೂರನೇದು ಏನೈತೆ ನೋಡ್ರಿ? ಸ್ಯಾಲ್ರಿ ಟು Q at 1,000 per month by salary 1,000 into 6. 6 ತಿಂಗಳ 6 ಮಂತ್ 6,000. ನೆಕ್ಸ್ಟ್ Q ಶೇರ್ ಆಫ್ ಗುಡ್ ವಿಲ್ ಕೊಡಬೇಕು. ಗುಡ್ ವಿಲ್ ಆಫ್ ದ ಫರ್ಮ್ ಕೊಟ್ಟಾರೆ. Q ರೇಷಿಯೋ ಏನೈತಿ? 2/5 by goodwill. Goodwill of the firm is 60,000. 60,000 into 2/5. 24,000. Last, Q is entitled for commission of rupees 4,000 for the year ಅಂತ ಹೇಳ್ಯಾರ. by commission ಅಂದ್ರೆ 4,000 into half, ಒಂದು ವರ್ಷಕ್ಕೆ, ಅಥವಾ 6/12. ವರ್ಷಕ್ಕೆ 4,000 ಆದ್ರೆ ಅವ್ನು ಈ ವರ್ಷ ಎಷ್ಟು ಅದಾನ? 6 ತಿಂಗಳು ಅದಾನ. 6 ತಿಂಗಳು ಅದಾನ ಅಂದ್ರೆ 2,000. ಮುಗಿದ್ವಲ್ಲ? ಇಲ್ಲಿ ಏನು ಕೊಟ್ಟಿಲ್ಲ, ಅದು ಅಕ್ರೂಡ್ ಪ್ರಾಫಿಟ್ ಕೊಟ್ಟಿಲ್ಲ. ಕರೆಕ್ಟ್. ಟೋಟಲ್ ತಗೋರಿ, 50, 70, 76, 82, 83,500.
83,500 ಟು ಯಾರ ಅಕೌಂಟ್ ಕಳಿಸ್ಬೇಕಿಂದ ಎಕ್ಸಿಕ್ಯೂಟರ್ಸ್ ಅಕೌಂಟ್ 83,000 ಕ್ಯೂಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ವರ್ಕಿಂಗ್ ನೋಟ್ ಏನೂ ಇಲ್ಲ, ಪ್ರಾಫಿಟ್ ಬತ್ತಂದ್ರೆ ಅಷ್ಟೇ ವರ್ಕಿಂಗ್ ನೋಟ್ ಬರ್ತದೆ. ಸಿಂಪಲ್ ಕ್ವಶನ್. ಎಸ್ ಎಷ್ಟು? ನೆಕ್ಸ್ಟ್ ಇನ್ನೊಂದೈತೆ ನೋಡಿ, ಕ್ವಶನ್ ನಂಬರ್ 5. Raju, Ravi and Rupa are partners sharing profits and losses in the ratio of 4:3:3. Their capital balances on 1/4 ಬತ್ತು ನೋಡೋದು, ಅಂದರೆ 1/4 ಇಂದ ಹಿಡಬೇಕು, ಅಲ್ಲಿಂದ ಡೆತ್ ಆಗುತ್ತೆ, ಅಲ್ಲೇ ತಾನೇ ಹಿಡಬೇಕು. 1/4/2017 stood rupees 1,80,000 and 50,000 respectively. Raju died on 1/10/2017. 10/1 ಆಯ್ತದ, ಡೇಟ್ ಏನೈತಿ 1 ಇರೋದ್ರಿಂದ 10 ಹಿಡಿಬಾರ್ದು. ಹಂಗಾರೆ ಎಷ್ಟು 1/4 ಅಂದರೆ 1/4 ಹಿಡಬೇಕು. 4, 5, 6, 7, 8, 9 10ನೇ ತಿಂಗಳು ಹಿಡಿಬಾರ್ದು, ಯಾಕಂದ್ರೆ 1ನೇ ತಾರೀಕು ಸ್ಟಾರ್ಟ್ ಆಯ್ತದೆ. ಓನ್ಲಿ 6 months. ಓಕೆ, 6 months ಹಿಡಿಬೇಕು ಅದನ್ನು. ಕರೆಕ್ಟಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 12%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12%, 6 ತಿಂಗಳಿಗೆ ಕೊಡಬೇಕು. He had withdrawn rupees 5,000 up to date of death. ಡೆತ್ ಆಗುತ್ತಾನ ಅಷ್ಟೇ, ಇದನ್ನ ಅರ್ಧ ಮಾಡಬಾರ್ದು. ಮತ್ತು ಅಪ್ ಟು ಡೇಟ್ ಆಫ್ ಡೆತ್ ಅಂತ ಹೇಳಿದ್ರೆ ಡೆತ್ ಆಗುತ್ತಾನ 5,000 ರೂಪಾಯಿ ವಿತ್ಡ್ರಾ ಮಾಡಿನ ಡೆಬಿಟ್ ಸೈಡ್ ಟು ಡ್ರಾಯಿಂಗ್ಸ್ ಅಂತ ತಗೋಬೇಕು ಇದನ್ನು. ನೆಕ್ಸ್ಟ್, ರಾಜು ಸೇರ್ ಆಫ್ ಗುಡ್ ವಿಲ್ ಅವಂದ ಕೊಟ್ಬಿಟ್ಟಾರೆ, ಡೈರೆಕ್ಟ್ ಬರೋದಿಲ್ಲ. ಇಲ್ಲಿ ಏನು ಮಾಡಬಾರ್ದು, ರೇಷೋ ಹಚ್ಚಬಾರ್ದು. ನೆಕ್ಸ್ಟ್, ಹಿ ಸೇರ್ ಆಫ್ ಪ್ರಾಫಿಟ್ ಅಪ್ ಟು ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ದ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಇದು ವರ್ಕಿಂಗ್ ನೋಟ್ ಮಾಡ್ಬೇಕು, ಗೊತ್ತಾಯ್ತಲ್ಲ. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಇಸ್ 20,000. 6 ತಿಂಗಳಿಗೆ ಎಷ್ಟು ಆಕೈತಿದ್ರು, 1 ವರ್ಷಕ್ಕೆ ಎಷ್ಟು ಆದ್ರೆ. ಹಂಗಾರೆ ಯಾರು ಪ್ರಿಪೇರ್ ರಾಜೂಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂದ್ರೆ ಒಂದು ಎಕ್ಸ್ಟ್ರಾ ಅಕೌಂಟ್ ಹಾಕ್ಬೇಕು. ಓಕೆ, ಮೊದಲ ಇವ್ನು ಕ್ಯಾಪಿಟಲ್ ಅಕೌಂಟ್ ಹಾಕ್ಬೇಕು, ರಾಜು ಅಕೌಂಟ್. ರೈಟ್, ರಾಜು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಒಂದ ಲೈನ್ ಮೊನ್ನೆ ಹೇಳಿಲ್ಲ ನಿಮಗೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಹಾಕಿ ಬೈ ಕ್ಯಾಪಿಟಲ್ ಅನ್ನೋದು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಮಾಡಿ ಇಟ್ಬಿಡೋದು ಅಷ್ಟೇ. ರಾಜು ಇಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದಾಗ ಆಗ ಮಾತ್ರ ಆಗುತ್ತೆ ನೋಡಿ. ಓಕೆ, ರೈಟ್. ಏನೇನು ಕೊಡಬೇಕು ನೋಡ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಅದಕ್ಕೂ ಮುಂಚೆ ಕ್ಯಾಪಿಟಲ್ ಕೊಡ್ಬೇಕು ಫಸ್ಟ್. ಅವ್ರು ಹೇಳಿಲ್ಲ ಅಂದ್ರೆ ಕ್ಯಾಪಿಟಲ್ ಕಂಪಲ್ಸರಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು 1 lakh. ರಾಜು ಕ್ಯಾಪಿಟಲ್ 1 lakh. ಓಕೆ, ಡೇಟ್ ನೋಡ್ರಿ ಎಲ್ಲಿಂದ ಎಲ್ಲಿ ತಾನೆ 1/4/17 to 1/4/17 to 1/10/17.
ಅಂದರೆ 6 ಮಂತ್ ಹೆಂಗಂದ್ರೆ 4 5 6 7 8 9 4 5 6 7 8 9 10 ಹಿಡಿಯೋಂಗಿಲ್ಲ, ಯಾಕಂದ್ರೆ ಇವಾಗ ಸ್ಟಾರ್ಟ್ ಆಗಿದೆ. ಅದಕ್ಕೆ 1ನೇ ತಾರೀಕು ಐತೆ ಅಂದರೆ ಇಲ್ಲಿಂದ ಇಲ್ಲಿ ತನಕ ಅದಾನ ಅಂದಂಗೆ ಅವ್ರು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಕೊಡ್ಬೇಕಂತ ಹೇಳ್ಯಾರ. ಬಾಯ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1 lakh ಏನೈತಿ ಇಂಟು 12% ಇಂಟು 6/12 6 ತಿಂಗಳಿಗಷ್ಟೇ, 6 ತಿಂಗಳಿಗಷ್ಟೇ. ರೈಟ್, 6,000 6,000. Okay. He had withdrawn rupees 5,000 up to date of death. 2 drawings up to date of death ಇರೋದ್ರಿಂದ ಎಲ್ಲ ಕೊಟ್ಬಿಡ್ರಿ. ಅಪ್ ಟು ಡೇಟ್ ಆಫ್ ಡೆತ್ ಇರೋದ್ರಿಂದ ಎಲ್ಲಾನು ಕೊಟ್ಬಿಡ್ರಿ. ಅಪ್ ಟು ಡೇಟ್ ಆಫ್ ಡೆತ್ ಅಂತ ಹೇಳ್ಯಾರ. ರೈಟ್, ನೆಕ್ಸ್ಟ್ ರಾಜು ಶೇರ್ ಆಫ್ ಗುಡ್ ವಿಲ್. ಹೀದ್ ಶೇರ್ ಕೊಟ್ಟಾರ. ಇವಾಗ ಮತ್ತೆ ರೇಷೋ ಹಚ್ಬೇಡ್ರಿ. ಬಾಯ್ ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೊಟ್ರ ಅಂದ್ರೆ ಅಷ್ಟ ರೇಷೋ ಹಚ್ಚೋದು. ರಾಜು ಶೇರ್ ಆಫ್ ಗುಡ್ ವಿಲ್ ಎಷ್ಟು? 5,000 ಅವರೇ ಕೊಟ್ಟಾರ. ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೊಟ್ಟಾಗ ಮತ್ತೇನು ಮಾಡೋದು ಅದನ್ನ. ನೆಕ್ಸ್ಟ್, ಹೀಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್. ಇದಕ್ಕೊಂದು ವರ್ಕಿಂಗ್ ನೋಟ್ ಬೇಕು. ಏನದು ವರ್ಕಿಂಗ್ ನೋಟ್ ಅಂದ್ರೆ ವರ್ಕಿಂಗ್ ನೋಟ್ ಫಾರ್ accrued profit. Profit for 12 months is equal to 20,000. Then ಈ ವರ್ಷ ಎಷ್ಟು ತಿಂಗಳು ಅದಾನ? ಪ್ರಾಫಿಟ್ ಫಾರ್ 6 months is equal to how much? ಕರೆಕ್ಟಾ? ಹೆಂಗೆ ಮಾಡೋದಲ್ಲ? 20,000 into 6/12 is equal to 10,000. Total profit of the farmer. ಇದ್ರಾಗ ಅವನು ಶೇರ್ ಕೊಡ್ಬೇಕು. by accrued profit 10,000 into 6/10. ರೇಷಿಯೋ ಏನೈತೆ ನೋಡ್ರಿ, 4:3. ಕರೆಕ್ಟ್? ಅಂದ್ರೆ 4/10. Sorry, 4/10. 4,000. ಈ ರೀತಿ. ಇಷ್ಟೇ. 12 ತಿಂಗಳಿಗೆ ಎಷ್ಟಾದ್ರೆ 6 ತಿಂಗಳಿಗೆ ಎಷ್ಟಾಗೈತೆ ಅಷ್ಟೇ. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಒಂದು ಕೊಟ್ಟ ನಮಗೆ. ಟೋಟಲ್ 1,15,000. ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್ 1,10,000. ಒಂದು ಲೈನ್ದಾಗ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಹಾಕೋದು ಹೆಂಗೆ ಹಾಕೋದು ಹೇಳ್ತೀನಿ. ಎಷ್ಟು ಬೇಕು? ಓಕೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಹೆಂಗೆ ಹಾಕೋದಿಲ್ಲ? ಒಂದು ಲೈನ್ದಾಗ ಅಷ್ಟೇ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹಾಕ್ತಾರೆ. ಜಸ್ಟ್ ಇಲ್ಲಿ ಬಾಯ್ ಕ್ಯಾಪಿಟಲ್ ಅಕೌಂಟ್ ಯಾರ್ದು? ಕ್ಯೂಸ್ ಕ್ಯಾಪಿಟಲ್. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಷ್ಟೇ. ರೈಟ್, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಟು ಬ್ಯಾಲೆನ್ಸ್ ಕ್ಯಾರಿ ಇಷ್ಟು.
ಕ್ಲಿಯರ್? ಅವ್ರು ಕೇಳಿದ್ದನ್ನ, ಆದರೆ ಇದನ್ನು ಮಾಡಿದ್ರೆ ಇದು ಮಾಡೋಕ್ಕೆ ಬರೋಂಗಿಲ್ಲ. ಇದು ನೋಡ್ರಿ, ಒಂದು ಗ್ಯಾರಂಟಿ 6 ಮಾರ್ಕ್ಸ್ ಕ್ವಶನ್, ಡೌಟ ಇಲ್ಲ. ರೈಟ್? ಇದಿಷ್ಟು. ಇನ್ನು ಅಲ್ಲಿ ಇನ್ನೊಂದು ಕ್ವಶನ್ ಐತೆ, ಆಲ್ರೆಡಿ ನಿಮಗೆ ಕಳಿಸಿದ್ನಿ, ಆದರೂ ಕೂಡ ನೋಡ್ರಿ. ಕ್ವಶನ್ ನಂಬರ್ 2 ಅಂತ ಐತೆ ನೋಡಿ, ಬ್ಯಾಲೆನ್ಸ್ ಶೀಟ್ ಇದ್ದೈತಿ, ಹಂಗೂ ಬರ್ಬೋದು ಕ್ವಶನ್, ರೈಟ್? ಅದನ್ನ ಹೆಂಗೆ ಮಾಡೋದು ನೋಡ್ರಿ. ಅದು ಇದು ಇವತ್ತು ಮತ್ತೊಂದು ಕಳಿಸ್ತಾನೆ ಎಲ್ಲ ಕ್ವಶನ್ಸ್, ಇವತ್ತು ಬಿಡಿಸಿದ್ದೆಲ್ಲ ಮತ್ತೆ ಇನ್ನೊಂದು ಕಳಿಸ್ತಾನೆ ನೋಡಿ. ನೋಡ್ರಿ ಏನೈತಿ, ಕ್ವಶನ್ ನಂಬರ್ 2 ಅಂತ ಐತೆ ನೋಡಿ ಸೀರಿಯಲ್ ಒಳಗೆ. Pawan, Madan and Suman were partners sharing profits and losses in the ratio of 2:1:1. Their balance sheet as on 31/3/2017 was as under. ಬ್ಯಾಲೆನ್ಸ್ ಶೀಟ್ ಕೊಟ್ಟಾರ, ಕ್ಯಾಪಿಟಲ್ ಐತಿ, ರಿಸರ್ವ್ ಫಂಡ್ ಐತಿ ನೋಡ್ರಿ, ಇಂಪಾರ್ಟೆಂಟ್ ಅದನ್ನ ಹಂಚ್ಕೊಡ್ಬೇಕು ಅವ್ರಿಗೆ. ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ದಟ್ ಇನ್ ಇವೆಂಟ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್ ಈಸ್ ಎಕ್ಸಿಕ್ಯೂಟಿವ್ಸ್ ಎಂಟೈಟಲ್ಡ್ ಟು ಗೆಟ್ ದ ಫಾಲೋವಿಂಗ್. ನಂಬರ್ ಎ ಏನಂದ್ರೆ ಕ್ಯಾಪಿಟಲ್ ಆಫ್ ಎಟ್ ದ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಎಷ್ಟಿತ್ತು ಅಷ್ಟು ಕ್ಯಾಪಿಟಲ್ ಕೊಡಬೇಕು. ಬ್ಯಾಲೆನ್ಸ್ ಶೀಟ್ ಡೇಟ್ ನೋಡಲ್ಲ, 31/3/2017 ಐತೆ, ಅಂದ್ರೆ 1/4/2017 ಇದ್ದಂಗೆ, ಅದು ಎರಡು ಒಂದೇ. 31/3 ಅಂದ್ರೆ ಒಂದು, 1/4 ಅಂದ್ರೆ ಒಂದು. ಎರಡನೇದು ಈಸ್ ಪ್ರಪೋರ್ಷನ್ ಆಫ್ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಎಷ್ಟು ಬರುತ್ತೆ ನಮಗೆ ರೇಷೋ ಪ್ರಕಾರ ಕೊಡ್ಬೇಕು. ಯಾರು ಡೆತ್ ಆಗ್ಯಾರ ಅನ್ನೋದು ಕೆಳಗೆ ಹೇಳ್ತಾರೆ ನೋಡೋಣ. ಯಾರು ಡೆತ್ ಆಗ್ಯಾರ ಅನ್ನೋದನ್ನ ಕೆಳಗೆ ಹೇಳ್ತಾರೆ, ಕರೆಕ್ಟಾ? ಈಸ್ ಶೇರ್ ಆಫ್ ಪ್ರಾಫಿಟ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ದ ಎವರೇಜ್ ಪ್ರಾಫಿಟ್ ಆಫ್ ದ ಲಾಸ್ಟ್ 3 years. ಎವರೇಜ್ ಪ್ರಾಫಿಟ್ ಮಾಡೋದು ಇದು. ಎವರೇಜ್ ಪ್ರಾಫಿಟ್ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ನಾನು. ಎವರೇಜ್ ಪ್ರಾಫಿಟ್ ಬಂದ ನಂತರ ಅದು ಎಷ್ಟು ಒಂದು ವರ್ಷದ ಕನ್ಸಿಡರ್ ಆಗತ್ತೆ, ಆ ನಂತರ ನಾವು 2 ತಿಂಗಳದನ್ನ ಅಟ್ರದ್ದು ಮಾಡ್ಬೇಕು. ಮತ್ತೆ his share of goodwill of the firm is twice the average profit of the last 3 years. The profit of the last 3 years where ಹಿಂದಿನ 3 ವರ್ಷದ ಪ್ರಾಫಿಟ್ ತಗೊಂಡ ಎವರೇಜ್ ಮಾಡೋದು. ಎವರೇಜ್ ಮಾಡಿ ಗುಡ್ವಿಲ್ ಹೆಂಗೆ ಮಾಡ್ತಾರೆ, ಗುಡ್ವಿಲ್ ಈಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಇಂಟು 2 ಟ್ವೈಸ್ ಅಂತ ಹೇಳ್ಯಾರ. ಟ್ವೈಸ್ ಅಂದರೆ ಎಷ್ಟು? ಗುಡ್ವಿಲ್ ಕೊಟ್ಟಿಲ್ಲ ಈ ಕ್ವಶನ್, ಇಂಥವು ನಿಮಗೆ ಎಕ್ಸಾಮ್ ಬರೋಂಗಿಲ್ಲ. ಆದರೂ ಕೂಡ ಇರಲಿ, ಎರಡು ಕ್ಯಾಲ್ಕುಲೇಷನ್ ಮಾಡೋದು ಬರೋಂಗಿಲ್ಲ. ಗುಡ್ವಿಲ್ ಮಾಡಬೇಕು, ಎಕ್ವಿಟಿ ಪ್ರಾಫಿಟ್ ಮಾಡಬೇಕು ಅಂದ್ರೆ ಆಗಂಗಿಲ್ಲ. ಓನ್ಲಿ ಗುಡ್ವಿಲ್ ಅಷ್ಟೇ ಮಾಡೋದು ಹೇಳ್ತೇನೆ ನಾನು. 2014-15 16,015-16 16,000 16-17 15,520 ಎಷ್ಟಾಯ್ತದೆ ಎವರೇಜ್ ಹೆಂಗೆ ಮಾಡೋದು ಅಂತ ಹೇಳ್ತೇನೆ ಅದನ್ನು. ಸುಮನ್ ಡೈಡ್ ಆನ್ July 1st 2017. July 1st ಅಂದರೆ 1/7, ಹಂಗಾರೆ 1 4ರಿಂದ 4 5 6 7 7 ಬರೋಂಗಿಲ್ಲ, 4 5 6 7 ಬರೋಂಗಿಲ್ಲ ಅಂದ್ರೆ 1ನೇ ತಾರೀಕು. ಈ ಆಲ್ಸೋ ವಿತ್ ಡ್ರಾನ್ 8,000 till the date of death is the drawings. ಸುಮನ್ಸ್ ಕ್ಯಾಪಿಟಲ್ ಅಕೌಂಟ್. ಸುಮನ್ ಎಷ್ಟನೇ ಪಾರ್ಟ್ನರ್? ಲಾಸ್ಟ್ ಪಾರ್ಟ್ನರ್. ಓಕೆ, ಕ್ಯಾಪಿಟಲ್ ಅಕೌಂಟ್ ಹಾಕ್ರಿ. ಓಕೆ, ಸುಮನ್ ಕ್ಯಾಪಿಟಲ್ ಏನು ಕೊಡ್ಬೇಕಂತ ಹೇಳಿದ್ರೆ ಮೊದಲ ಕ್ಯಾಪಿಟಲ್, ರಿಸರ್ವ್ ಫಂಡ್, ಗುಡ್ವಿಲ್ ಮತ್ತು ಬಾಯ್ ಬ್ಯಾಲೆನ್ಸ್ ಬ್ರಾಟ್. ಸುಮನ್ ಕ್ಯಾಪಿಟಲ್ ನೋಡ್ರಿ ಮೇಲ್ಗಡೆ 10,000. ಬಾಯ್ ರಿಸರ್ವ್ ಫಂಡ್ ಎಷ್ಟೈತೆ ನೋಡ್ರಿ? ರಿಸರ್ವ್ ಫಂಡ್ 20,000. ರೇಷೋ 1/4 2:1:1 ಐತಿ. ಡೆತ್ ನೋಡ್ರಿ ಯಾವಾಗ ತಗೋಬೇಕಂದ್ರೆ 1/4/17ರಿಂದ 1/7/17. ರೈಟ್? ರಿಸರ್ವ್ ಫಂಡ್ 1/4 ಅಂದ್ರೆ 5,000. ಕರೆಕ್ಟ್? ನೆಕ್ಸ್ಟ್ ಏನು? ಈಚ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್. ಹಂಗಾರೆ ಮೊದಲು ಏನು ಮಾಡ್ಕೋಬೇಕು? ಎವರೇಜ್ ಪ್ರಾಫಿಟ್ ಮಾಡ್ಕೋಬೇಕು. ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್
ಆಫ್ ಆಲ್ ಇಯರ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷದ ಪ್ರಾಫಿಟ್ ಕೂಡಿಸಿರ್ತೀರಿ ಅಷ್ಟಲ್ಲೇ ಡಿವೈಡ್ ಮಾಡೋದು ಅಷ್ಟೇ. ಅದಕ್ಕೆ ಎವರೇಜ್ ಪ್ರಾಫಿಟ್ ಅಂತ ಕರಿತೀವಿ. ಈ ಪ್ರಾಫಿಟ್ ಕೊಟ್ಟಾರ 16,000 ಪ್ಲಸ್ 16,000 ಪ್ಲಸ್ 15,520 ಡಿವೈಡೆಡ್ ಬೈ 3. ಎಷ್ಟು ವರ್ಷದ ಕೂಡಿಸ್ರಿ? 3. ರೈಟ್. ಈಕ್ವಲ್ ಟು ಎಷ್ಟಾಗ್ತದೆ? 32 47,520 ರೈಟ್ ಡಿವೈಡೆಡ್ ಬೈ 3 ಅಂದ್ರೆ 15,840. 15,840 ಎವರೇಜ್ ಪ್ರಾಫಿಟ್ ಎಷ್ಟಾಗತ್ತೆ? 15,840. ಕರೆಕ್ಟ್. ಹಾಗಾದ್ರೆ ಇನ್ನು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? accrued profit, AP accrued profit is equal to for and what 12 months profit is equal to 15,840. correct. for 3 months ಅಂದ್ರೆ ಇಲ್ಲಿಂದ ಇಲ್ಲಿ ತನ 3 months ಇನ್ಕತನ 6 ಬಂದಿತ್ತು 9 months 3 months profit is equal to how much? 3 months profit is equal to how much? ಮಾಡ್ರಿ 15,840 into 3 by 12. 3 by 12. Right? ಎಷ್ಟು ಬರ್ತದೆ ನೋಡ್ರಿ? $3,960. ರೈಟ್. ಇದ್ರಾಗ ಇವನ್ ಸೇರ್ ಬೈ ಅಕ್ರೂಡ್ ಪ್ರಾಫಿಟ್ ಎಷ್ಟು ಬರ್ತೈತಿ? 3,960 ಇಂಟು 1/4 9,990 ರೂಪಾಯಿ. 990 ರೂಪಾಯಿ. 990 ನೋಡ್ರಿ ಏನು ಹೇಳ್ಯಾರಿ ಕ್ವಶನ್ದಾಗ? ಎವರೇಜ್ ಪ್ರಾಫಿಟ್ ಮಾಡ್ಕೋಬೇಕು. ಯಾಕೆ ಎವರೇಜ್ ಪ್ರಾಫಿಟ್ ಬೇಕಂದ್ರೆ ಅಕ್ರೂಡ್ ಪ್ರಾಫಿಟ್ ಈಸ್ ಬೇಸ್ಡ್ ಆನ್ ಎವರೇಜ್ ಪ್ರಾಫಿಟ್. ಎವರೇಜ್ ಪ್ರಾಫಿಟ್ ಅಂದ್ರೆ ಸಿಂಪಲ್, ಇದೊಂದು ಫಾರ್ಮುಲಾ ನೆನ್ಪಿಟ್ಬಿಡ್ರಿ. ಎವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಆಫ್ ಆಲ್ ಇಯರ್. ಎಷ್ಟು ವರ್ಷ ಕೊಟ್ಟಾರಲ್ಲಿ? 3 ವರ್ಷ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷದ ಕೂಡಿಸಿ ನೋಡ್ರಿ? 16, 14, 15, 15, 16 ಮತ್ತು 16, 17 ಎಷ್ಟು ಪ್ರಾಫಿಟ್ ಐತಿ? ಡಿವೈಡ್ ಬೈ 3 ಎಲ್ಲಾನು ಕೂಡಿಸ್ರಿ 47,520 ಡಿವೈಡೆಡ್ ಬೈ 3 ಯಾಕೆ ಮಾಡಿದ್ರೆ 1 2 3 3 ವರ್ಷದ ಕೂಡಿಸ್ರೆ 3ರಲ್ಲೇ ಭಾಗಬೇಕು. 4 ವರ್ಷದ ಕೂಡಿಸ್ರೆ 4ರಲ್ಲೇ ಭಾಗಿಸ್ಬೇಕು. 2 ವರ್ಷದ ಕೂಡಿಸ್ರೆ 2ರಲ್ಲೇ ಭಾಗಿಸ್ಬೇಕು. 15,840 ಏನಿದು ಆವರೇಜ್ ಪ್ರಾಫಿಟ್. ಆವರೇಜ್ ಪ್ರಾಫಿಟ್ ಕರೆಕ್ಟ್. ಹಾಗಾದ್ರೆ ಇನ್ನು ಅಕ್ರೂಡ್ ಪ್ರಾಫಿಟ್ ಫಾರ್ 12 months ಅಂದ್ರೆ ಏನು ಹೇಳ್ಯಾರ? ಅಕ್ರೂಡ್ ಪ್ರಾಫಿಟ್ ಹೆಂಗೆ ಹಿಡಿದು ಆನ್ ದ ಬೇಸಿಸ್ ಆಫ್ ಎವರೇಜ್ ಪ್ರಾಫಿಟ್ ಅಂತ ಹೇಳ್ಯಾರ. ಇನ್ಕತ್ರ ಏನು ಹೇಳ್ತಿದ್ರು? ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಂತ ಹೇಳ್ತಿದ್ರು. ಈಗ ಅಂಡರ್ಲೈನ್ ಮಾಡ್ಕೊರಿ, ಬೇಸ್ ಏನು ಹೇಳ್ಯಾರು? ಎವರೇಜ್ ಪ್ರಾಫಿಟ್. ಸೊ ಫಾರ್ 12 months ಪ್ರಾಫಿಟ್ ಇಸ್ ಈಕ್ವಲ್ ಟು 15,840 15,840 12 ತಿಂಗಳಿಗೆ. ಫಾರ್ 3 months ಪ್ರಾಫಿಟ್ ಇಸ್ ಈಕ್ವಲ್ ಟು ಹೌ ಮಚ್? 3 ತಿಂಗಳಿಗೆ ಎಷ್ಟಾಗೈತಿ? ಹಂಗಾರೆ 15 3 ತಿಂಗಳು ಹೆಂಗೆ ಬಂತಂದ್ರೆ 1 4ರಿಂದ 1 7 4 5 6 ಅಷ್ಟೇ ತಗೋಬೇಕು. 7ನೇ ತಿಂಗಳು ಇವಾಗ ಸ್ಟಾರ್ಟ್ ಆಗೈತಿ, ತಗೋಂಗಿಲ್ಲ ಅದನ್ನು. 15,840 ಇಂಟು 3 by 12 is equal to 3,960 is the accrued profit. ಟೋಟಲ್ ಫಾರ್ಮ್ ಅದು. ಅದರೊಳಗೆ ಇವ್ರದ್ದು ಸೇರು ಸುಮನ್ ಸೇರ್ ಎಷ್ಟು? accrued profit 3,960 into 1/4 ಅವ್ರ ರೇಷೋ 4:1:2:1:1 ಐತಲ್ಲ ರೇಷೋ 990. ಕರೆಕ್ಟ್. ಇನ್ನು ಲಾಸ್ಟ್ ಒಂದು ಏನು ಹೇಳ್ಯಾರ? ಗುಡ್ ವಿಲ್ ಆಫ್ ದ ಫಾರ್ಮ್ ಈಸ್ ವ್ಯಾಲ್ಯೂ
ಶೇರ್ ಆಫ್ ಗುಡ್ ವಿಲ್ ಕೊಡು ಅಂತ ಹೇಳ್ಯಾರ. ಗುಡ್ ವಿಲ್ ಆಫ್ ದ ಫರ್ಮ್ ಕೊಟ್ಟಿಲ್ಲ, ಹಂಗಾರೆ ಮೊದಲು ಗುಡ್ ವಿಲ್ ಕಂಡಿಡ್ಕೊಂಡು ಆನಂತರ ಅವ್ರು ಶೇರ್ ಕೊಡಕ್ಕೆ ಬರ್ತದಲ್ಲ ಡೈರೆಕ್ಟ್ ಆಗಿ. ಓಕೆ, ಗುಡ್ ವಿಲ್ ಈಸ್ ಈಕ್ವಲ್ ಟು ಏನು ಹೇಳ್ಯಾರ ನೋಡ್ರಿ, the share of goodwill of the firm is twice the average profit of the goodwill is equal to average profit into 2 200 twice, ಅಂದ್ರೆ average profit 15,840 into 2 is equal to 31,680 31,680. ಗುಡ್ ವಿಲ್ ಆಫ್ ದ ಫಾರ್ಮ್ 31,680. ಇಲ್ಲೇ ಬರ್ ಗುಡ್ ವಿಲ್ ಸಿಗ್ತಾ ಹೆಂಗೆ ಮಾಡೋದು, ಗುಡ್ ವಿಲ್ ಗೊತ್ತಾಯ್ತಲ್ಲ. ಗುಡ್ ವಿಲ್ ಆಫ್ ದ ಫಾರ್ಮ್ ಈಸ್ ವ್ಯಾಲ್ಯೂಡ್ ಟ್ವೈಸ್ ದ ಎವರೇಜ್ ಪ್ರಾಫಿಟ್. ಎವರೇಜ್ ಪ್ರಾಫಿಟ್ ಅಂತೂ ಮಾಡಿರಿ, 3 ವರ್ಷದ ಪ್ರಾಫಿಟ್ ತೊಗೊಂಡು ಡಿವೈಡೆಡ್ ಬೈ 3 ಮಾಡಿ ಎವರೇಜ್ ಪ್ರಾಫಿಟ್ ಬಂದೈತಿ. 15,840 into 2 ಡಿವೈಡೆಡ್ ಇಲ್ಲಿ ಬರ್ರಿ ಬೈ ಗುಡ್ ವಿಲ್ ಎಷ್ಟು 31,680 into 1/4. ಅವನ್ ರೇಷೋ ನೋಡ್ರಿ, 7,920 7,920 ರೈಟ್. ಕ್ಲಿಯರ್ ಆಯ್ತಾ? ಅಷ್ಟೇ ಹೇಳ, ಮತ್ತೇನು ಹೇಳ್ಯಾರ ಕ್ವಶನ್ದಾಗ? ಲಾಸ್ಟ್ ಏನು ಹೇಳ್ಯಾರ? ಡೈಡ್ he had withdrawn rupees 5,000 till the date of death. ಅಂದ್ರೆ 2 drawings ಎಷ್ಟು 5,000 ಮುಗಿತಲ್ಲ, ಕ್ಲೋಸ್. ಇನ್ಕೇನು ಗುಡ್ ವಿಲ್ ಕೊಡ್ತಿದ್ರು, ಕೊಟ್ಟಿಲ್ಲ ಅಂದ್ರೆ ಫಾರ್ಮುಲಾ ಗುಡ್ ವಿಲ್ ಇಸ್ಕೊಲ್ ಟು ಎವರೇಜ್ ಪ್ರಾಫಿಟ್ ಇಂಟು ಟ್ವೈಸ್ ಹೇಳ್ರ ಟ್ವೈಸ್, ಥ್ರೈಸ್ ಹೇಳ್ರ ಥ್ರೈಸ್. ಥ್ರೈಸ್ ಅಂದ್ರೆ 3 ಮಾಡಬೇಕು, 2 ಟೈಮ್ಸ್ ಅಂದ್ರೆ ಆ್ಯಡ್ ಮಾಡಬೇಕು, 3 ಟೈಮ್ಸ್ ಅಂದ್ರೆ 3 ಮಾಡ್ಬೇಕು ಅಷ್ಟೇ. ಏನು ಬೇಸ್ ಅಂದ್ರೆ ಎವರೇಜ್ ಪ್ರಾಫಿಟ್ ಇಂಪಾರ್ಟೆಂಟ್. ಎವರೇಜ್ ಪ್ರಾಫಿಟ್ ಹೆಂಗೆ ತಗೋತೀರಿ? ಎವರೇಜ್ ಈಗ ನೋಡ್ರಿ, ನೀವು 10 ಈಗ 6 ಸಬ್ಜೆಕ್ಟ್ ಎಕ್ಸಾಮ್ ಬರ್ದಿರ್ತೀರಿ, ನೀನು ಎಷ್ಟು ಬೈತೆ ಎವರೇಜ್ ಅಂತ ಕೇಳಿದ್ರೆ ಪರ್ಸೆಂಟೇಜ್ ಹೇಳ್ತಿರಲ್ಲ, ಸೇಮ್ ಹೆಂಗೆ 3 ವರ್ಷಕ್ಕೆ ಎಷ್ಟು ಬಿತ್ತು, ವರ್ಷಕ್ಕೆ ಎಷ್ಟು ಡಿಫ್ರೆಂಟ್ ಪ್ರಾಫಿಟ್ ಆಕೈತಿ, ವರ್ಷಕ್ಕೆ ಎಷ್ಟು ಬಿತ್ತು 15,840. ಗುಡ್ ವಿಲ್ ಹೆಂಗೆ ಮಾಡ್ಬೇಕಂದ್ರೆ ಅದ್ರ ಡಬಲ್ ಟ್ವೈಸ್ ಅಂತ ಹೇಳ್ಯಾರ, ಅಂದ್ರೆ 31,680 ಗುಡ್ ವಿಲ್ ಫಾರ್ಮ್ದದು. ಫಾರ್ಮ್ ಕೊಟ್ಟಾಗ ಅವ್ನು ಸೇರ್ ಕೊಡ್ಬೇಕಲ್ಲ ಡೆತ್ ಆದವ್ರು, ಆಯ್ತಾ? ಅದೇ ರೀತಿ ಎಕ್ರೂಡ್ ಪ್ರಾಫಿಟ್ ಇನ್ಕಮ್ ಏನು ಕೊಡ್ತಿದ್ರು ನಿಮಗೆ, ಪ್ರೀವಿಯಸ್ ಇಯರ್ ಅದು ಕೊಡ್ತಿದ್ರು. ಇವಾಗ ಏನು ಕೊಟ್ಟಾರ, ಆನ್ ದ ಬೇಸಿಸ್ ಆಫ್ ದಿ ಅವರೇಜ್ ಪ್ರಾಫಿಟ್ ಅಂತ ಕೊಟ್ಟರು. ಕರೆಕ್ಟಾ? 15 22 23,910 23,910 23,910 ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್ 18,910 ರೈಟ್. ಈ ರೀತಿ ಕ್ವಶನ್ಸ್ ಗೊತ್ತಾಯ್ತಲ್ಲ. ಎವರೇಜ್ ಪ್ರಾಫಿಟ್ ಹೆಂಗೆ ಮಾಡಿದ್ವಿ, ಎವರೇಜ್ ಪ್ರಾಫಿಟ್ ಮಾಡ್ಕೊಂಡು ಎಕ್ರೂಡ್ ಪ್ರಾಫಿಟ್ ಹೆಂಗೆ ಮಾಡಿದ್ವಿ, ಆ ನಂತರ ಗುಡ್ ವಿಲ್ ಹೆಂಗೆ ಮಾಡ್ಕೊಂಡ್ವಿ. ಗುಡ್ ವಿಲ್ಗೂ ಎವರೇಜ್ ಪ್ರಾಫಿಟ್ ಬೇಕಾಗಿತ್ತು, ಎಕ್ರೂಡ್ ಪ್ರಾಫಿಟ್ ಮಾಡೋಕ್ಕೂ ಎವರೇಜ್ ಪ್ರಾಫಿಟನ್ನು ಬೇಕಾಗಿತ್ತು. ಎಷ್ಟು ಓಕೆ ಮಾಡಿ. ಈ ಡೆತ್ ಆಫ್ ಪಾರ್ಟ್ನರ್ ಮತ್ತೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ನೀವು ಟ್ರೈ ಮಾಡಿರಿ. ನೀವು ಬರಲಿಲ್ಲ ಅಂದ್ರೆ ಕಳಿಸ್ರಿ, ನಾನು ಗ್ರೂಪ್ನಾಗ ಕಳಿಸ್ರಿ, ನಾನು ಬಿಡಿಸಿ ಕಳಿಸ್ತೇನೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನಾಳೆ ಕ್ಲಾಸ್ನಾಗ ನಾವೇನು ಮಾಡೋಣ, ಡಿಸಲ್ಯೂಷನ್ ಆಫ್ ದ ಫಾರ್ಮ್. ಇದೊಂದು 6 ಮಾರ್ಕ್ಸ್ ಗ್ಯಾರಂಟಿ, ಡಿಸಲ್ಯೂಷನ್ ಗ್ಯಾರಂಟಿ 12 ಮಾರ್ಕ್ಸ್. ಅಲ್ಲಿ ಡೌಟೇ ಇಲ್ಲ. ಅಲ್ಲಿ ಹೆಂಗೆ ನಾನು ರಿಟೈರ್ಮೆಂಟ್ ಬರ್ಬೋದು ಅಥವಾ ಡೆತ್ ಇದು ಅಡ್ಮಿಷನ್ ಬರ್ಬೋದು ಅಂತ ಹೇಳಿದ್ನಿಲ್ಲ, ಹಂಗಿಲ್ಲ. ಡಿಸಲ್ಯೂಷನ್ ಕಂಪಲ್ಸರಿ ಕ್ವಶನ್ ಅಂತ ಬಂದೇ ಬರ್ತದೆ ನೀವು, ಕರೆಕ್ಟಾ? 12 ಮಾರ್ಕ್ಸ್ಗೆನ ಬರ್ತದೆ, ಅಲ್ಲಿ 6 ಮಾರ್ಕ್ಸಿನ ಕ್ವಶನ್ ಅಲ್ಲಿ. ಇದು 6 ಮಾರ್ಕ್ಸಿಗೆ ಫಿಕ್ಸ್. ಅಲ್ಲಿ ನಾ ಅಡ್ಮಿಷನ್ ಫಂಡಮೆಂಟಲ್ಸ್ ಹೇಳ್ಬೇಕಾದ್ರೆ ನಿಮಗೆ ಪೇಂಟ್ ಅಪ್ರಾಪ್ರೇಷನ್ ಬರ್ಬೋದು, ಇಲ್ಲಾಂದ್ರೆ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಯಾವ್ದಾರ ಬರ್ತಾವೆ ಏನಿಲ್ಲ, ಹಂಗೇನಿಲ್ಲ. ಗ್ಯಾರಂಟಿ ಕ್ವಶನ್ ಇರ್ತೈತಿ, ಭಾಳ ಸಿಂಪಲ್ ಇರ್ತೈತೆ ಅಷ್ಟೇ. ಓಕೆ, ಥ್ಯಾಂಕ್ ಯು.